ರೆಡಿ. ಮಾಧ್ಯಮದ ಸ್ನೇಹಿತರಿಗೆ ನಿನ್ನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಸದಸ್ಯರೊಡನೆ ಹಲವಾರು ತನಿಖೆಗಳನ್ನು ಮಾಡಿ, ಹಲವಾರು ಜಿಲ್ಲಾ ಪ್ರವಾಸಗಳನ್ನು ಮಾಡಿ, ಹಲವಾರು ಇಲಾಖೆಗಳನ್ನು ವಿಮರ್ಶೆ ಮಾಡಿ, ಅಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಾಗಿರ್ತಕ್ಕಂಥ ಲೋಪ ಮತ್ತು SCP TSP ಕಾಯ್ದೆಯನ್ನು ಸದ್ಬಳಕೆ ಮಾಡುವಲ್ಲಿ ಜವಾಬ್ದಾರಿ ನಿರ್ವಹಿಸಲು ಆಗಿರ್ತಕ್ಕಂಥ ಲೋಪವನ್ನು ಮತ್ತು ಶಿಕ್ಷಣಕ್ಕೆ ವಿಶೇಷವಾಗಿ ಹಾಸ್ಟೆಲ್ ಮತ್ತು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ದೊರಕಬೇಕಾದಂಥ ಸೌಲಭ್ಯಗಳಲ್ಲಾಗಿರ್ತಕ್ಕಂಥ ಕೊರತೆ ಬಗ್ಗೆ ನಾವು ವಿಶೇಷವಾಗಿ ಈ ವರದಿಯನ್ನು ತಯಾರು ಮಾಡಿ ಹಲವಾರು ಮಾರ್ಪಾಟುಗಳನ್ನು ಸೂಚಿಸಿದ್ದೇವೆ. ಹಾಗೆಯೇ SCP TSP ಕಾಯ್ದೆ ಅಡಿಯಲ್ಲಿ ಬರೋ ರೀತಿಯಲ್ಲಿ ಈ ಕಾಂಟ್ರಾಕ್ಟ್ ಮೀಸಲಾತಿ ಇರಲಿ, ಹೊರಗುತ್ತಿಗೆ ಸಿಬ್ಬಂದಿಗೆ ನೀಡ್ತಾ ಇರ್ತಕ್ಕಂಥ ವೇತನ ಇರಲಿ, ಈ ಎಲ್ಲ ವಿಚಾರಗಳ ಜೊತೆಯಲ್ಲಿ ಹಾಸ್ಟೆಲ್ ಮತ್ತು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಿರ್ತಕ್ಕಂಥ ಲೋಪ, ಒಂದು ಕಾಟ್ ಇರಲಿ, ಬೆಡ್ ಇರಲಿ, ಮೂಲಭೂತ ಸೌಕರ್ಯಗಳ ಕೊರತೆ ಇರೋದನ್ನು ನಾವು ತೀಕ್ಷ್ಣವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಮಾರ್ಗೋಪಾಯವನ್ನು ಕಂಡುಹಿಡಿದು ವರದಿಯಲ್ಲಿ ನಾವು ನೀಡಿದ್ದೇವೆ. ಈ ವರದಿಯನ್ನು ನಿನ್ನೆ ವಿಧಾನಸಭೆಯಲ್ಲಿ ನಾನು ಮಂಡಿಸಿ, ವಿಧಾನ ಪರಿಷತ್ತಿನಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ರಾಜೇಂದ್ರ ಅವರು ಮಂಡಿಸಿ ಇವತ್ತು ಸರ್ಕಾರಕ್ಕೆ ಈ ವರದಿಯನ್ನು ನೀಡಿದ್ದೇವೆ. ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾದಂಥ ಸಂದರ್ಭಗಳಲ್ಲೆಲ್ಲ ನಾವು ನೀಡಿರ್ತಕ್ಕಂಥ ವರದಿಗಳು ಪರಿಣಾಮಕಾರಿಯಾಗಿ ಸರ್ಕಾರದಿಂದ ಬಜೆಟ್ನಲ್ಲಿ ಮತ್ತು ಕಾರ್ಯಕ್ರಮ ಅನುಷ್ಠಾನದಲ್ಲಿ ಜವಾಬ್ದಾರಿಯಿಂದ ನೀಡಿದ್ದಾರೆ ಅನ್ನೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 2013ರ SCP TSP ಕಾಯ್ದೆ ಅದರಲ್ಲಿ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಡ್ತಕ್ಕಂಥ ಶಿಫಾರಸನ್ನು ಯಥಾವತ್ತಾಗಿ ಜಾರಿ ಕೊಟ್ಟದ್ದು ಮತ್ತು ಇಲ್ಲಿಯವರೆಗೆ ಅದು ಕಾಂಟ್ರಾಕ್ಟ್ ಮೀಸಲಾತಿ ಇರಲಿ, ಗಣಿಗುತ್ತಿಗೆ ಮೀಸಲಾತಿ ಇರಲಿ, ಸಹಕಾರಿ ರಂಗದಲ್ಲಿ ಮೀಸಲಾತಿ ಇರಲಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ SC ST ಜನಾಂಗಗಳ ಭಾಗವಹಿಸಿಕೆಗೋಸ್ಕರ 10 ಕೋಟಿವರೆಗಿನ ಒಂದು ಬಂಡವಾಳವನ್ನು ಕೂಡ 4%ನಂತೆ 8 ವರ್ಷಗಳವರೆಗೆ ನೀಡತಕ್ಕಂಥ ಜವಾಬ್ದಾರಿಯನ್ನು ಮೊದಲು KSFCಗೆ ಮಾತ್ರ ಇದ್ದಿದ್ದನ್ನು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನೀಡುವಂಥ ಒಂದು ತೀರ್ಮಾನವನ್ನು ಇವತ್ತು ಸರ್ಕಾರ ನಮ್ಮ ಶಿಫಾರಸಿನಂತೆ ಜಾರಿಗೊಳಿಸಿದೆ. ಅದರಂತೆ ಅಲ್ಲಿ KIDBನಲ್ಲಿ ಬರ್ತಕ್ಕಂಥ ಒಂದು ಪ್ಲಾಟ್ಗಳಿರಲಿ ಅಥವಾ ಮಳಿಗೆಗಳಿರಲಿ, ನಿವೇಶನಗಳಿರಲಿ 24.1% ಅಂತೆ ಮೀಸಲಿಡ್ತಕ್ಕಂಥ ಜವಾಬ್ದಾರಿನಲ್ಲಿ ಕ್ರಮ ವಹಿಸಬೇಕು. ಈ ಹಿಂದೆ ಆಗಿರ್ತಕ್ಕಂಥದ್ರಲ್ಲೂ ಉಳಿಕೆ ಇರತಕ್ಕಂಥದ್ದನ್ನ SCP TSP ಅಡಿನಲ್ಲಿ ನೀವು ಕಾರ್ಯಕ್ರಮವನ್ನು ಜಾರಿ ಕೊಡಬೇಕು ಅನ್ನೋದನ್ನು ನಮ್ಮ ಶಿಫಾರಸಿನಲ್ಲಿ ತಿಳಿಸಿದ್ದೇವೆ. ಈ ಎಲ್ಲ ವಿಚಾರಗಳು ನಮ್ಮ ಸಮಿತಿ ದೀರ್ಘವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಂಡಂಥ ಸಾಕಷ್ಟು ತೊಡಕು ಮತ್ತು ಅನುಷ್ಠಾನದಲ್ಲಾಗಿರ್ತಕ್ಕಂಥ ಅಡಚಣೆಗಳನ್ನು ಗಮನಿಸಿಕೊಟ್ಟಂಥ ವಿಚಾರಗಳು. ವಿಶೇಷವಾಗಿ ಉತ್ತರ ಕರ್ನಾಟಕದ 7-8 ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿದಾಗ ನಮಗೆ ಒಂದು ಶೋಚನೀಯವಾದಂಥ ಅಂಶ ಗಮನಕ್ಕೆ ಬಂದಿರತಕ್ಕಂಥದ್ದು ಏನಂತಂದರೆ, ಇನ್ನೂ ಕೂಡ ಮಾಜಿ ದೇವದಾಸಿಯರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಲ್ಲದೇ ಇರತಕ್ಕಂಥದ್ದನ್ನು ನಮ್ಮ ಸಮಿತಿ ಗಮನಿಸಿ ತೀಕ್ಷ್ಣವಾಗಿ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನವನ್ನು ಕೂಡ ನಾವು ಮಾಡಿದ್ದೇವೆ. ಸಾವಿರಾರು ಜನ ಮಾಜಿ ದೇವದಾಸಿಯರು ಇನ್ನೂ ಕೂಡ ವಸತಿ ಇಲ್ಲದೇ, ನಿವೇಶನ ಇಲ್ಲದೇ ಹಳೆಯ ಒಂದು ಪದ್ಧತಿಯಂತೆಯೇ ಬದುಕ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಈ ವಿಚಾರವಾಗಿ ನಾವು ನಮ್ಮ ವರದಿಯಲ್ಲಿ ಬೆಳಕನ್ನು ಚೆಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾದಂಥ ವಿಚಾರಗಳನ್ನು, ದತ್ತವಾದಂಥ ಒಂದು ದತ್ತಾಂಶಗಳನ್ನು ಕ್ರೋಢೀಕರಿಸಿ ನಾವು ನೀಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಇಷ್ಟೆಲ್ಲದರ ಜೊತೆಯಲ್ಲಿ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ಗುಣಮಟ್ಟವನ್ನು ಇನ್ನಷ್ಟು ಉನ್ನತೀಕರಿಸೋದಕ್ಕೆ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಡೀತಾ ಇರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಗೂ ಮತ್ತು ನಮ್ಮ ಸರ್ಕಾರಿ ವ್ಯವಸ್ಥೆಗೂ ಅಂತರ ಇರಬಾರ್ದು ಅನ್ನೋದಾದರೆ ಇನ್ನು ಮುಂದೆ ಕಂಪ್ಯೂಟರ್ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ SDMCಗಳ ಭಾಗವಹಿಸುವಿಕೆ ಜೊತೆಯಲ್ಲಿ ಸ್ಥಳೀಯ ಒಂದು ಅನುದಾನವನ್ನು ಕ್ರೋಢೀಕರಿಸಿ ಟ್ಯಾಬ್ಗಳನ್ನು ನೀಡೋದು ಮತ್ತು
ಎಲ್ಲಿ CSR ಫಂಡ್ ಲಭ್ಯತೆ ಇದೆ ಅದರ ಮುಖಾಂತರ ಗ್ರಾಮೀಣ ಶಿಕ್ಷಣವನ್ನು ಮೇಲೆತ್ತಬೇಕು. ಇದಕ್ಕೆ ಕಾರಣ ಏನಂದರೆ ಹೆಚ್ಚಿನ ಸಂಖ್ಯೆ ಈಗ ನಮಗೆ ಏನು ಜಿಲ್ಲೆಗಳಲ್ಲಿ ಹೋಗಿ ನಾವು ಪ್ರಾಥಮಿಕ ಶಿಕ್ಷಣದ ಮಾಹಿತಿಯನ್ನು ಪಡೆದಾಗ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಮಕ್ಕಳು 50%ಕ್ಕಿಂತ ಹೆಚ್ಚು SC ST ಮಕ್ಕಳುಗಳಿದ್ದಾರೆ ಅನ್ನೋಂಥ ಒಂದು ಅಂಶ ನಮ್ಮ ಗಮನಕ್ಕೆ ಬಂದಿದ್ದರಿಂದ ಈ ಎಲ್ಲ ಮಾರ್ಪಾಟುಗಳಿಗೆ ನಾವು ಅವಕಾಶವನ್ನು ಮಾಡಿದ್ದೇವೆ. ಮತ್ತು ಈ ಹೊರಗುತ್ತಿಗೆ ಏನು ನಾವು ಕಾಂಟ್ರಾಕ್ಟರ್ ಮುಖಾಂತರ ತೆಗೆದುಕೊಳ್ತಾ ಇದ್ದೀವಿ, ಅದರಲ್ಲಿ ನಿಜವಾಗಿ ಸಿಬ್ಬಂದಿಗೆ ಸಿಗಬೇಕಾದಂಥ ಮೊತ್ತಕ್ಕಿಂತ ಆ ಒಂದು ಏಜೆನ್ಸಿ ಹೆಚ್ಚಾಗಿ ಹಣನ ಉಳಿಸ್ಕೊಳ್ತಾ ಇರೋದು ನಮಗೆ ಹಲವಾರು ದೂರುಗಳು ಬಂದದ್ರಿಂದಾಗಿ ನೇರವಾಗಿ ಇಲಾಖೆಗಳೇ ಹೊರಗುತ್ತಿಗೆಯನ್ನು ನೇಮಿಸ್ಕೊಂಡ ತಕ್ಷಣ ಆ ಏಜೆನ್ಸಿಗೆ ಮುಖಾಂತರ ಹಣ ನೀಡೋದ್ರ ಬದಲು ನೇರವಾಗಿ ಆ ಇಲಾಖೆನೇ ಅವರಿಗೆ ನೀಡ್ತಕ್ಕಂಥ ಒಂದು ತಿಂಗಳ ಮಾಸಿಕ ಒಂದು ಹಣವನ್ನು ಏನು ನೀಡಬೇಕೋ ಅದನ್ನು ನೇರವಾಗಿ ಕೊಡೋದ್ರಿಂದ ಹೆಚ್ಚುವರಿಯಾಗಿ ಅವ್ರಿಗೆ ಹಣ ಸಿಗ್ತದೆ ಅನ್ನೋದನ್ನು ನಾವು ಶಿಫಾರಸು ಮಾಡಿದ್ದೇವೆ. ಈ ಎಲ್ಲ ರೀತಿಯಲ್ಲಿ ನಾವು ಎಲ್ಲ ಪಕ್ಷದ ಸದಸ್ಯರುಗಳು ನಾವು ಒಗ್ಗೂಡಿ ಒಂದು ಮನೆಯ ಮಕ್ಕಳಂತೆ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು SC ST ಜನಾಂಗದ ಅಭಿವೃದ್ಧಿಗೆ ಮತ್ತು ಅವರ ಒಂದು ಭವಿಷ್ಯತ್ತನ್ನು ರೂಪಿಸೋದಕ್ಕೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗೋದಕ್ಕೆ ಎಲ್ಲೆಲ್ಲಿ ಲೋಪಗಳಿದ್ದಾವೆ ಅನ್ನೋದನ್ನು ನಾವು ಪತ್ತೆ ಮಾಡಿ ಸಾಕಷ್ಟು ಶ್ರಮವಹಿಸಿ ಈ ವರದಿಯನ್ನು ತಯಾರು ಮಾಡಿದ್ದೇವೆ. ನಿನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಇದನ್ನು ಮಂಡಿಸಲಾಗಿದೆ. ನೀವು ಹೇಳಿದಂಥ ಎಲ್ಲ ವಿಚಾರಗಳು ಇದೆ. ಅದರಲ್ಲಿ ಲೋಪಗಳು ಒಂದೇ ಹಂತದಲ್ಲಿ ಅಥವಾ ಒಬ್ಬರಿಂದನೇ ಆಗಿದೆ ಅನ್ನೋದಲ್ಲ. ಇದು ಸಿಸ್ಟಮ್ ಲ್ಯಾಪ್ಸ್ ಅಥವಾ ಅವರಲ್ಲಿರ್ತಕ್ಕಂಥ ಜವಾಬ್ದಾರಿಯ ಲೋಪ ಮತ್ತು ಕಾಯ್ದೆಯನ್ನು ಸಮರ್ಪಕವಾಗಿ ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಸಾಕಷ್ಟು ಈ ವರ್ಗದ ಜನರನ್ನ ಸಮಾಜ ನಿರ್ಮಾಣ ಮಾಡೋದಕ್ಕೆ ನೀಡಿರ್ತಕ್ಕಂಥ ಯೋಜನೆಗಳನ್ನು ಸಕಾಲದಲ್ಲಿ ಸಮರ್ಪಕವಾಗಿ ನೀಡುವಂಥದ್ರಲ್ಲಿ ಕೆಲ ಹಂತಗಳಲ್ಲಿ ಆಗಿರ್ತಕ್ಕಂಥ ಲೋಪ ಅನ್ನೋದು ನಮ್ಮ ಅಂಶ. ಈಗ ಸರ್ಕಾರ ಅಷ್ಟೊಂದು ಹಣವನ್ನು ಖರ್ಚು ಮಾಡುತ್ತೆ, 34,000 ಕೋಟಿ ಬಿಡುಗಡೆ ಮಾಡಿದ್ದೀವಿ, ಅಷ್ಟೊಂದು ಹಣ ಇದೆ, ಆದರೂ ಸಹ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತದೆ ಅಂತಂದರೆ ನಿಮ್ಮ ಸರ್ಕಾರ ಅವರ ಅಭಿವೃದ್ಧಿಯನ್ನು ಎಂಡೋರ್ಸ್ ಮಾಡಲ್ಲ ಅನ್ನೋ ರೀತಿ ಅರ್ಥ ಆಗುತ್ತೆ. ಇಲ್ಲಿ ಸರ್ಕಾರದ ವಿಚಾರವಾಗಿ ಮಾತಾಡೋದಾಯಿತು ಅಂತಂದರೆ ಪ್ರಥಮ ಬಾರಿಗೆ 2013ರಿಂದ SCP TSP ಕಾಯ್ದೆಯನ್ನು ಜಾರಿ ಕೊಟ್ಟದ್ದೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ. ಇಲ್ಲಿಯವರೆಗೆ ಹೊರ ರಾಜ್ಯಗಳಲ್ಲಿ ನಾವು ನೋಡಿದಾಗ ಈ SCP TSP ಕಾಯ್ದೆ ಬೇರೆಲ್ಲೂ ಆಂಧ್ರ ಪ್ರದೇಶ ಬಿಟ್ಟರೆ ಬೇರೆಲ್ಲೂ ಇದು ಜಾರಿಯಲ್ಲಿರ್ತಕ್ಕಂಥದ್ದನ್ನ ನಾವು ನೋಡೋದಿಲ್ಲ. ಆದರೆ ಬಜೆಟ್ ಗಾತ್ರದಲ್ಲಿ ನಾವು ಮಾತಾಡೋದಾದರೆ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ SCP TSP ಬಜೆಟ್ನ ಮೀಸಲಾತಿಯನ್ನು ನೀಡಿರ್ತಕ್ಕಂಥ ಪ್ರಥಮ ರಾಜ್ಯ ಅಂದರೆ ಕರ್ನಾಟಕ ಅನ್ನೋದನ್ನು ನಾವು ಇದು ಮಾಡ್ಬೋದು. ಆದರೆ ಈ ಕಾರ್ಯಕ್ರಮಗಳನ್ನು ಹೇಗೆ ರೂಪಿಸಬೇಕು, ಅನುಷ್ಠಾನದಲ್ಲಿ ನಾವು ಯಾವ ಜವಾಬ್ದಾರಿನ ನೀಡಬೇಕು, ಯೋಜನೆಗಳನ್ನ ಹೇಗೆ ಮಾರ್ಪಾಟು ಮಾಡಬೇಕು, ಇನ್ನೂ ಹಳೆ ಪದ್ಧತಿಯನ್ನು ಬದಲಾಯಿಸಬೇಕಾದ್ರೆ ಯಾವ ಕಾರ್ಯಕ್ರಮಗಳನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದರಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಸ್ವಲ್ಪ ಅನುಷ್ಠಾನದಲ್ಲಿ ಲೋಪ ಆಗಿರೋದನ್ನ ನಾವು ಕಂಡು ಅದಕ್ಕೆ ಮಾರ್ಗೋಪಾಯಗಳನ್ನ ಸೂಚಿಸಿದ್ದೇವೆ.